ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಿನಿ ಸಾರ್ವತ್ರಿಕ ಚುನಾವಣೆ. ವಿಧಾನಸೌಧಕ್ಕೆ ಚುನಾವಣೆ ನಡೆದಿದ್ದನ್ನ ನೋಡಿದ್ದೀರಾ, ಲೋಕಸಭೆ ಎಲೆಕ್ಷನ್ ನೋಡಿದ್ದೀರಾ. ಆದರೆ ಇಲ್ಲೊಂದು ಕಡೆ ಸೇಮ್ ಟು ಸೇಮ್ ಭಾರತದ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಪ್ರಕಾರವೇ ಬಿಗ್ ಎಲೆಕ್ಷನ್ ನಡೆದಿದೆ. ನಾಮಪತ್ರ ಸಲ್ಲಿಕೆ ಆಯಿತು, ಹೈ ವೋಲ್ಟೇಜ್ ಪ್ರಚಾರ ನಡೆಯಿತು, ಸೀಕ್ರೆಟ್ ವೋಟಿಂಗ್ ಮುಗಿದು ರಿಸಲ್ಟ್ ಬಂದು ಇವತ್ತು ಮಂತ್ರಿಗಳು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬ ಅಂದ್ರೆ ಚುನಾವಣೆ. ಆ ಚುನಾವಣೆಯ ಅಸಲಿ ಮಜಾ ಮತ್ತು ಜವಾಬ್ದಾರಿಯನ್ನ ಇವತ್ತು ಮಾಚಹಳ್ಳಿ ಸರ್ಕಾರಿ ಹೈಸ್ಕೂಲ್ ಮಕ್ಕಳು ಇಡೀ ನಾಡಿಗೆ ತೋರಿಸಿ ಕೊಟ್ಟಿದ್ದಾರೆ. ನೋಡಿ, ಕಳೆದ ಒಂದು ವಾರದಿಂದ ಇಲ್ಲಿ ಸುಮ್ಮನೆ ಏನೋ ಕ್ಲಾಸ್ ಲೀಡರ್ ಆಯ್ಕೆ ಮಾಡೋ ತರ ಚುನಾವಣೆ ನಡೆದಿಲ್ಲ. ಬದಲಿಗೆ ಪಕ್ಕಾ ಪ್ರೊಫೆಷನಲ್ ಆಗಿ ನಡೆದಿದೆ. ಹೈ ವೋಲ್ಟೇಜ್ ಪ್ರಚಾರ, ನನಗೆ ಓಟ್ ಹಾಕಿ ಸ್ಕೂಲ್ ಗಾರ್ಡನ್ ಕ್ಲೀನ್ ಇಡ್ತೀನಿ, ನನಗೆ ಓಟ್ ಹಾಕಿ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಡಿಸ್ತೀನಿ ಅಂತ ಸ್ಟೂಡೆಂಟ್ಸ್ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಅತಿ ದೊಡ್ಡ ಹೈಲೈಟ್ ಅಂದ್ರೆ ರಹಸ್ಯ ಮತದಾನ. ಕ್ಯೂನಲ್ಲಿ ನಿಂತು ಬೆರಳಿಗೆ ಇಂಕ್ ಹಾಕಿಸಿಕೊಂಡು ಮಕ್ಕಳು ವೋಟ್ ಮಾಡಿದ್ದಾರೆ. ಇವತ್ತು ಫಲಿತಾಂಶ ಪ್ರಕಟವಾಗಿ ಗೆದ್ದ ವಿದ್ಯಾರ್ಥಿ ನಾಯಕರು ದೇಶದ ಸಚಿವರಿ ತರಾನೇ ಈಶ್ವರನ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈ ಸಂಭ್ರಮಕ್ಕೆ ಕಾರಣಕರ್ತರಾದ ಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್ ಅವರು ಮಾತನಾಡಿ, ನೋಡಿ, ಸುಸಂಸ್ಕೃತ ದೇಶ ಕಟ್ಟಲು ಮಕ್ಕಳಲ್ಲಿ ಆರಂಭದಿಂದಲೇ ಲೀಡರ್ಶಿಪ್ ಕ್ವಾಲಿಟಿ, ಶಿಸ್ತು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಬೆಳೆಯಬೇಕು. ಈ ಶಾಲಾ ಸಂಸತ್ತು ಮಕ್ಕಳಿಗೆ ಕಡ್ಡಾಯ ಮತದಾನದ ಅರಿವು ಮೂಡಿಸಲು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ. ನಮ್ಮ ಶಾಲೆಯ ಎಲ್ಲಾ ಟೀಚರ್ಸ್ ಮತ್ತು ಮಕ್ಕಳ ಸಪೋರ್ಟ್ ನಿಂದ ಇದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ನೀವು ನೋಡ್ತಾ ಇರಬಹುದು, ಪ್ರಮಾಣ ವಚನ ತಗೊಂಡಿರೋ ಮಕ್ಕಳ ಮುಖದಲ್ಲಿ ಹೆಮ್ಮೆಯ ನಗು ಇದೆ. ದೇಶದ ಭವಿಷ್ಯದ ಪ್ರಜೆಗಳನ್ನ ಇಂದಿನಿಂದಲೇ ಜವಾಬ್ದಾರಿಯುತರನ್ನಾಗಿ ಮಾಡ್ತಿರೋ ಮಾಚಹಳ್ಳಿ ಶಾಲೆಯ ಈ ಪ್ರಯತ್ನ ನಿಜಕ್ಕೂ ಎಲ್ಲರಿಗೂ ಶ್ಲಾಘನೀಯ. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಡೆದ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ 9ನೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು, ಸುರಕ್ಷತೆ, ಸ್ವಚ್ಛತೆ ಮತ್ತು ನೈರ್ಮಲ್ಯ ಖಾತೆಯನ್ನು ವಹಿಸಿಕೊಂಡಿರುತ್ತೇನೆ. ನಾನು ಶಾಲೆಯ ನಿಯಮಗಳಿಗೆ ಬದ್ಧಳಾಗಿ ನನಗೆ ವಹಿಸಲಾಗಿರುವ ಜವಾಬ್ದಾರಿಯನ್ನು ಕಾಯ, ವಾಚ, ಮನಸ ಪ್ರಾಮಾಣಿಕವಾಗಿ ಜಾತ್ಯತೀತ ಪ್ರಜಾಪ್ರಭುತ್ವ ತತ್ವಗಳಿಗೆ ಧಕ್ಕೆ ಬರದಂತೆ ಕಾರ್ಯನಿರ್ವಹಿಸುತ್ತೇನೆಂದು ನನ್ನ ತಂದೆ ತಾಯಿಯರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ನನ್ನ ಹೆಸರು ಚಂದ್ರಶೇಖರ್. ನಾನು ಸರ್ಕಾರಿ ಪ್ರೌಢಶಾಲೆ ಮಾಚಹಳ್ಳಿ ಶಾಲೆಯಲ್ಲಿ EMC ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. 2026-27ನೇ ಸಾಲಿನಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದ್ವಿ. ಈ ಚುನಾವಣೆಯ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳನ್ನು ಕಲಿಯುವಂತ ಒಂದು ಸುವರ್ಣ ಅವಕಾಶ ಆಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಹೇಗೆ ಮತದಾರ ಪಟ್ಟಿಗೆ ಸೇರಿಸಬೇಕು, ಮತದಾರ ಪಟ್ಟಿಯಲ್ಲಿ ಎಲ್ಲ ಅವಕಾಶಗಳಿದೆ ಅನ್ನೋದನ್ನು ತಿಳಿಯೋದಕ್ಕೆ ತುಂಬಾ ಉತ್ತಮವಾದ ಅವಕಾಶವಾಗಿದೆ. ಹಾಗೂ ಸಾರ್ವಜನಿಕ ಮತದಾನದ ಪ್ರಕ್ರಿಯೆಗಳನ್ನು ಕಲಿಯೋದಕ್ಕೆ ಇದೊಂದು ಉತ್ತಮವಾದ ಅವಕಾಶವಾಗಿದೆ. ಅಂತ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಮುಖ್ಯ ಶಿಕ್ಷಕರಿಗೆ, ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೆ, ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಣಿಕೆ, ಮತಗಳ ಘೋಷಣೆ, ಖಾತೆಗಳ ಹಂಚಿಕೆ, ಪ್ರಮಾಣ ವಚನ, ಹೀಗೆ ಹಲವಾರು ಪ್ರಕ್ರಿಯೆಗಳ ಮೂಲಕ ನಮ್ಮ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಒಂದು ಕಲ್ಪನೆಯನ್ನ ಗಟ್ಟಿಗೊಳಿಸುವ ಸಲುವಾಗಿ ಈ ಒಂದು ಚುನಾವಣೆ ನಡೆಸ್ತಾ ಇದ್ದೀವಿ. ರಹಸ್ಯ ಮತದಾನ, ಕಡ್ಡಾಯ ಮತದಾನ ಮತ್ತು ಎಲ್ಲರೂ ಕೂಡ ಮತದಾರರ ಪಟ್ಟಿಗೆ ಒಳಪಡಬೇಕು ಎನ್ನುವಂತಹ ಸಂದೇಶಗಳನ್ನು ಸಾರುವ ಮೂಲಕ ಈ ಒಂದು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಮುಖ್ಯವಾಗಿ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಕೂಡ ಭಾಗವಹಿಸೋದ್ರ ಮೂಲಕ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಮಕ್ಕಳ ಎಲ್ಲಾ ಚಟುವಟಿಕೆಗಳನ್ನ ಸುಸೂತ್ರವಾಗಿ ನಡೆಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರಿಗೆ 3 ಮತಗಳು ಚಲಾವಣೆಗೆ ಅವಕಾಶ ಆರಂಭವಾಗ್ತಾ ಇದೆ. ಮೊದಲನೇ ಮತಪತ್ರ ನಮ್ಮ ಕೈಲಿದೆ. ಇದನ್ನ ನಿಮಗೆ ತೋರಿಸೋಕ್ಕಿಂತ ಮುಂಚಿತವಾಗಿ ಒಟ್ಟು 20 ಮತಗಳು ಚಲಾವಣೆಯಾಗಿದೆ. ಇದರಲ್ಲಿ 3 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಸೊ ಒಬ್ಬ ಮತದಾರ 3 ಮತಗಳನ್ನ ಹಾಕೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ನೋಡೋಣ, ಇವಾಗ ಎಣಿಕೆ ಕಾರ್ಯ ಆರಂಭ ಮಾಡಿ. ನೋಡಿ, 3 ಮತಗಳು ಚಲಾವಣೆಯಾಗಿದೆ. ತೋರಿಸ್ತೀರಿ, ಈಗ ಬಗ್ಗೋದು ಬೇಡ, ನಾವು ತೋರಿಸ್ತೀವಿ.
3 ಮತಗಳು ಚಲಾವಣೆಯಾಗಿದೆ. ಅಖಿಲ, ತನುಷ್ ಕುಮಾರ್ ಜಿಎ, ತನುಶ್ರೀ. ಮತಗಳು ಚಲಾವಣೆಯಾಗಿದೆ. ಎಸ್ ಅಖಿಲ, ದೀಪಕ್, ಹಾಸಿನಿ. ಮೂರು ಮತಗಳು ಚಲಾವಣೆಯಾಗಿದೆ. ಅಖಿಲ, ಕುಶಲ್, ಗಂಗರಾಜು. ಮೂರು ಮತಗಳು ಚಲಾವಣೆಯಾಗಿದೆ. ಜಿನೈನಿದೆ, ಕುಶಲ್, ತನುಷ್ ಕುಮಾರ್ ಜಿಎ, ಹಾಸಿನಿ. 3 ಮತಗಳು ಚಲಾವಣೆಯಾಗಿದೆ. ತನುಶ್ರೀ, ದೀಪಕ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. 3 ಮತಗಳು. ಅಖಿಲ, ಕುಶಲ್, ಹಾಸಿನಿ. ಮೂರು ಮತಗಳು. ಅಖಿಲ, ಕುಶಲ್, ದೀಪಕ್. दीपक, वर्षित कुमार, हासिनी. अखिला, तनुश्री, लक्ष्मी. अखिला, तनुष कुमार, तनुश्री. अखिला, कुशल, गंगराज. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.